ಪ್ರಾಪರ್ಟಿ ಟ್ಯಾಕ್ಸಿಂದ ಬೆಂಗಳೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಂದು ನಯ ಪೈಸಾ ಕಾಸನ್ನು ಸಹ ಕೊಟ್ಟಿಲ್ಲ. ಸೊ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದು ಶಿಕ್ಷಣ. ಇವತ್ತು 21ನೇ ಶತಮಾನ, ಇವತ್ತು ಕರ್ನಾಟಕದ ಏನೇ ಇವತ್ತು ಪ್ರಗತಿಯನ್ನು ನಾವು ಕಂಡಿದ್ರೆ, ಆರ್ಥಿಕ ಸಬಲೀಕರಣ, ಸಮೃದ್ಧಿ ಏನಾರು ಕಂಡಿದ್ರೆ ಆವಿಷ್ಕಾರ, ತಂತ್ರಜ್ಞಾನ, ಉದ್ಯಮಶೀಲತೆಯಿಂದ ಇದನ್ನೇ ಕೊಲ್ತೀವಿ ಅಂತ ಹೊಟ್ಟಿದ್ದಾರೆ ಇವರು. ಯಾವ ಒಂದು ನಮ್ಮ ಭರವಸೆದಾಯಕವಾಗಿ ಒಂದು ಭವಿಷ್ಯವನ್ನು ನೋಡ್ತಾ ಇದ್ದೀವೋ, ಒಂದು ಜ್ಞಾನದ ಯುಗ ಇದು 21ನೇ ಶತಮಾನ. ಇವತ್ತು ಯೂನಿವರ್ಸಿಟಿಗಳ ಕಾರ್ಯವೈಖರಿಯನ್ನು ತಿಳ್ಕೊಳ್ಳೋದೆ, ಅದರ ಅವಶ್ಯಕತೆಯನ್ನು ತಿಳ್ಕೊಳ್ಳೋದೆ, ಭೌಗೋಳಿಕವಾಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ಒಂದು GR ಆಗಿರಲಿ, ಒಂದು ಆರ್ಥಿಕತೆ ಇರಲಿ, ಒಂದು ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಅಂದರೆ ಒಂದು ಪ್ರತಿಯೊಂದು ಸಂಸ್ಥೆನೇ ಒಂದು ಕಾಲೇಜು ವಿಶ್ವವಿದ್ಯಾನಿಲಯ ಆಗಿ ಬೆಳಿಬೇಕು ಅನ್ನೋಂಥದ್ದು ಇರೋದು. ಇವತ್ತು ಒಂದು ಜಿಲ್ಲೆಗೆ ಒಂದು ಆ್ಯಂಕರ್ ಯೂನಿವರ್ಸಿಟಿ, ಒಂದು ಸಂಶೋಧನೆ ಮಾಡಲಿಕ್ಕೆ ಒಂದು ಜಿಲ್ಲೆಗೆ ಆಯಾ ಭಾಗದ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಖಂಡಿತ ಬೇಕೇ ಆಗಿದೆ. ಮತ್ತು ಇಲ್ಲಿ ನೋಡಿ, ಇದುವರೆಗೂ ಕಳೆದ 2 ವರ್ಷದಲ್ಲಿ ಒಂದು ನ್ಯಾಯಪೇಸ ಸರ್ಕಾರದ ಹಣ ಇಲ್ಲದೇ ಇವತ್ತು ಯಶಸ್ವಿಯಾಗಿ ಬೇರೆ ಎಲ್ಲ ಯೂನಿವರ್ಸಿಟಿಗೂ ಮಾದರಿಯಾಗಿದ್ದಾರೆ. ಇದನ್ನು ಮನಗಂಡೇ ಅಲ್ವಲ್ಲ ಇವರು. ಹಾಗಾಗಿ ಇವತ್ತೇನಾರು ಅವ್ರಿಗೆ ಬೇಕಾಗಿರೋದು ಅಲ್ಲಿರುವಂಥ ವೇಕೆಂಟ್ ಪೋಸ್ಟ್ ಸರ್ಕಾರ ಭರ್ತಿ ಮಾಡಲಿ. ಮೊದಲು ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳನ್ನು ಭರ್ತಿ ಮಾಡಲಿ. ಅವ್ರ ಮೇಲೆ ಇರುವಂಥ ರಿಸ್ಟ್ರಿಕ್ಷನ್ ತೆಗೆದುಹಾಕಲಿ. ಏನಾದರೂ ಸರ್ಕಾರಕ್ಕೆ ಒಳ್ಳೆ ಮನಸ್ಸಿದೆ, ಒನ್ ಟೈಮ್ ಹಣವನ್ನು ಒಂದು 50 ಕೋಟಿನೋ 100 ಕೋಟಿನೋ ಕೊಡಲಿ ಸಾಕು. ಇನ್ನೇನು ಅವ್ರಿಗೆ ಬೇರೆ ಹಣ ಬೇಕಿಲ್ಲ. ವೇಕೆಂಟ್ ಸ್ಯಾಂಕ್ಷನ್ ಪೋಸ್ಟನ್ನು ಇವತ್ತು 1000 ಟೀಚಿಂಗ್ ಪೋಸ್ಟಲ್ಲಿ ಕೊಟ್ಟಿದ್ದೀವಿ, 1500 ನಾನ್ ಟೀಚಿಂಗ್ ಪೋಸ್ಟನ್ನು ಕೊಟ್ಟಿದ್ದೀವಿ. ಇದನ್ನು ಭರ್ತಿ ಮಾಡಿದ್ರೆ ಸಾಕು, ಎಲ್ಲವೂ ಸರಿ ಆಗುತ್ತೆ. ಮತ್ತು ರಿಸ್ಟ್ರಿಕ್ಷನ್ ತೆಗೆದುಹಾಕಲಿ. ಇದನ್ನೆಲ್ಲ ಗಮನಿಸದೆ ಸುಮ್ಮನೆ ಏಕಾಏಕಿ ಪ್ರತಿಯೊಂದು ಯೂನಿವರ್ಸಿಟಿಗೆ 350 ಕೋಟಿ ಯಾರಿಗೂ ಬೇಕಿಲ್ಲ. ದೇ ಕ್ಯಾನ್ ಜನರೇಟ್ ಫಂಡ್ ಆ್ಯಂಡ್ ದೇ ಕ್ಯಾನ್ ಮ್ಯಾನೇಜ್ ದ ಯೂನಿವರ್ಸಿಟಿ. ಇಷ್ಟನ್ನು ಹೇಳೋಕ್ಕೆ ಭಾಳ ಸ್ಪಷ್ಟವಾಗಿ ಎಲ್ಲ ನೋಡಿದ್ರೆ ಇದು ಸರ್ಕಾರ ಬಂದಿದ ತಕ್ಷಣ ಯೂನಿವರ್ಸಿಟಿ ಮುಚ್ಚುತ್ತೀನಿ ಅಂತ ಹೇಳಿದರು. ಸರ್ಕಾರ ಬರ್ತಿದ್ದಂಗೆ ಯೂನಿವರ್ಸಿಟಿ ಮುಚ್ಚುತ್ತೀನಿ ಅಂತ ಹೇಳಿದರೆ ಹೊರತು ಇವರು ರಾಜಕೀಯ ದುರುದ್ದೇಶ ಕಾಣ್ತದೆ ಹೊರತು ತಿಳುವಳಿಕೆ ಕೊರತೆ. ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತೀನಿ, ಈ ರೀತಿ ಏಕಾಏಕಿ ವಿದ್ಯಾರ್ಥಿ ವಿರೋಧಿಯಾಗಿ, ದಲಿತರ ವಿರೋಧಿ, ಮಹಿಳೆಯರ ವಿರೋಧಿ, ಆ ಜಿಲ್ಲೆಗಳ ವಿರೋಧಿಗಳಾಗಿ ನೀವು ಕಾರ್ಯಗಳನ್ನು ಮಾಡಿ ಮನಬಂದಂತೆ ಮಾಡ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಏನಿದ್ದೀರಾ ಅದರಿಂದ ಆಚೆ ಬನ್ನಿ. ನಿಮ್ಮ ಈ ರೀತಿ ಏನಾರ ಕೆಟ್ಟ ನಿರ್ಧಾರಗಳನ್ನು ನಾವು ಸಹಿಸ್ಕೊಳ್ಳೋ ಪ್ರಶ್ನೆನೆಲ್ಲ. ತೀವ್ರವಾದಂಥ ಹೋರಾಟಗಳನ್ನು ಮಾಡಿ ಸರ್ಕಾರವನ್ನು ಖಂಡಿತ ಮಣಿಸ್ತೀವಿ ಅನ್ನೋವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಾಪರ್ಟಿ ಟ್ಯಾಕ್ಸಿಂದ ಬೆಂಗಳೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಂದು ನಯ ಪೈಸಾ ಕಾಸನ್ನು ಸಹ ಕೊಟ್ಟಿಲ್ಲ. ಸೊ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದು ಶಿಕ್ಷಣ. ಇವತ್ತು 21ನೇ ಶತಮಾನ, ಇವತ್ತು ಕರ್ನಾಟಕದ ಏನೇ ಇವತ್ತು ಪ್ರಗತಿಯನ್ನು ನಾವು ಕಂಡಿದ್ರೆ, ಆರ್ಥಿಕ ಸಬಲೀಕರಣ, ಸಮೃದ್ಧಿ ಏನಾರು ಕಂಡಿದ್ರೆ ಆವಿಷ್ಕಾರ, ತಂತ್ರಜ್ಞಾನ, ಉದ್ಯಮಶೀಲತೆಯಿಂದ ಇದನ್ನೇ ಕೊಲ್ತೀವಿ ಅಂತ ಹೊಟ್ಟಿದ್ದಾರೆ ಇವರು. ಯಾವ ಒಂದು ನಮ್ಮ ಭರವಸೆದಾಯಕವಾಗಿ ಒಂದು ಭವಿಷ್ಯವನ್ನು ನೋಡ್ತಾ ಇದ್ದೀವೋ, ಒಂದು ಜ್ಞಾನದ ಯುಗ ಇದು 21ನೇ ಶತಮಾನ. ಇವತ್ತು ಯೂನಿವರ್ಸಿಟಿಗಳ ಕಾರ್ಯವೈಖರಿಯನ್ನು ತಿಳ್ಕೊಳ್ಳೋದೆ, ಅದರ ಅವಶ್ಯಕತೆಯನ್ನು ತಿಳ್ಕೊಳ್ಳೋದೆ, ಭೌಗೋಳಿಕವಾಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ಒಂದು GR ಆಗಿರಲಿ, ಒಂದು ಆರ್ಥಿಕತೆ ಇರಲಿ, ಒಂದು ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಅಂದರೆ ಒಂದು ಪ್ರತಿಯೊಂದು ಸಂಸ್ಥೆನೇ ಒಂದು ಕಾಲೇಜು ವಿಶ್ವವಿದ್ಯಾನಿಲಯ ಆಗಿ ಬೆಳಿಬೇಕು ಅನ್ನೋಂಥದ್ದು ಇರೋದು. ಇವತ್ತು ಒಂದು ಜಿಲ್ಲೆಗೆ ಒಂದು ಆ್ಯಂಕರ್ ಯೂನಿವರ್ಸಿಟಿ, ಒಂದು ಸಂಶೋಧನೆ ಮಾಡಲಿಕ್ಕೆ ಒಂದು ಜಿಲ್ಲೆಗೆ ಆಯಾ ಭಾಗದ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಖಂಡಿತ ಬೇಕೇ ಆಗಿದೆ. ಮತ್ತು ಇಲ್ಲಿ ನೋಡಿ, ಇದುವರೆಗೂ ಕಳೆದ 2 ವರ್ಷದಲ್ಲಿ ಒಂದು ನ್ಯಾಯಪೇಸ ಸರ್ಕಾರದ ಹಣ ಇಲ್ಲದೇ ಇವತ್ತು ಯಶಸ್ವಿಯಾಗಿ ಬೇರೆ ಎಲ್ಲ ಯೂನಿವರ್ಸಿಟಿಗೂ ಮಾದರಿಯಾಗಿದ್ದಾರೆ.
ಇದನ್ನು ಮನಗಂಡೇ ಅಲ್ವಲ್ಲ ಇವರು. ಹಾಗಾಗಿ ಇವತ್ತೇನಾರು ಅವ್ರಿಗೆ ಬೇಕಾಗಿರೋದು ಅಲ್ಲಿರುವಂಥ ವೇಕೆಂಟ್ ಪೋಸ್ಟ್ ಸರ್ಕಾರ ಭರ್ತಿ ಮಾಡಲಿ. ಸ್ಯಾಂಕ್ಷನ್ಡ್ ಅರ್ಲಿಯರ್ ಮೊದಲು ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳನ್ನು ಭರ್ತಿ ಮಾಡಲಿ. ಅವ್ರ ಮೇಲೆ ಇರುವಂಥ ರಿಸ್ಟ್ರಿಕ್ಷನ್ ತೆಗೆದುಹಾಕಲಿ. ಏನಾದರೂ ಸರ್ಕಾರಕ್ಕೆ ಒಳ್ಳೆ ಮನಸ್ಸಿದ್ರೆ ಒನ್ ಟೈಮ್ ಕ್ಯಾಪಿಟಲ್, ಒನ್ ಟೈಮ್ ಹಣವನ್ನು ಒಂದು 50 ಕೋಟಿನೋ 100 ಕೋಟಿನೋ ಒನ್ ಟೈಮ್ ಕೊಡಲಿ ಸಾಕು. ಇನ್ನೇನು ಅವ್ರಿಗೆ ಬೇರೆ ಹಣ ಬೇಕಿಲ್ಲ. ವೇಕೆಂಟ್ ಸ್ಯಾಂಕ್ಷನ್ ಪೋಸ್ಟನ್ನು ಇವತ್ತು 1000 ಟೀಚಿಂಗ್ ಪೋಸ್ಟಲ್ಲಿ ಕೊಟ್ಟಿದ್ದೀವಿ, 1500 ನಾನ್ ಟೀಚಿಂಗ್ ಪೋಸ್ಟನ್ನು ಕೊಟ್ಟಿದ್ದೀವಿ. ಇದನ್ನು ಭರ್ತಿ ಮಾಡಿದ್ರೆ ಸಾಕು, ಎಲ್ಲವೂ ಸರಿ ಆಗುತ್ತೆ. ಮತ್ತು ರಿಸ್ಟ್ರಿಕ್ಷನ್ ತೆಗೆದುಹಾಕಲಿ. ಇದನ್ನೆಲ್ಲ ಗಮನಿಸದೆ ಸುಮ್ಮನೆ ಏಕಾಏಕಿ ಪ್ರತಿಯೊಂದು ಯೂನಿವರ್ಸಿಟಿಗೆ 350 ಕೋಟಿ ಯಾರಿಗೂ ಬೇಕಿಲ್ಲ. ದೇ ಕ್ಯಾನ್ ಜನರೇಟ್ ಫಂಡ್ ಆ್ಯಂಡ್ ದೇ ಕ್ಯಾನ್ ಮ್ಯಾನೇಜ್ ದ ಯೂನಿವರ್ಸಿಟಿ. ಇಷ್ಟನ್ನು ಹೇಳೋಕ್ಕೆ ಭಾಳ ಸ್ಪಷ್ಟವಾಗಿ ಎಲ್ಲ ನೋಡಿದ್ರೆ ಇದು ಸರ್ಕಾರ ಬಂದಿದ ತಕ್ಷಣ ಯೂನಿವರ್ಸಿಟಿ ಮುಚ್ಚುತ್ತೀನಿ ಅಂತ ಹೇಳಿದರು. ಸರ್ಕಾರ ಬರ್ತಿದ್ದಂಗೆ ಯೂನಿವರ್ಸಿಟಿ ಮುಚ್ಚುತ್ತೀನಿ ಅಂತ ಹೇಳಿದರೆ ಹೊರತು ಇವರು ರಾಜಕೀಯ ದುರುದ್ದೇಶ ಕಾಣ್ತದೆ ಹೊರತು ತಿಳುವಳಿಕೆ ಕೊರತೆ. ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಈ ರೀತಿ ಏಕಾಏಕಿ ವಿದ್ಯಾರ್ಥಿ ವಿರೋಧಿಯಾಗಿ, ದಲಿತರ ವಿರೋಧಿ, ಮಹಿಳೆಯರ ವಿರೋಧಿ, ಆ ಜಿಲ್ಲೆಗಳ ವಿರೋಧಿಗಳಾಗಿ ನೀವು ಕಾರ್ಯಗಳನ್ನು ಮಾಡಿ ಮನಬಂದಂತೆ ಮಾಡ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಏನಿದ್ದೀರಾ ಅದರಿಂದ ಆಚೆ ಬನ್ನಿ. ನಿಮ್ಮ ಈ ರೀತಿ ಏನಾರ ಕೆಟ್ಟ ನಿರ್ಧಾರಗಳನ್ನು ನಾವು ಸಹಿಸ್ಕೊಳ್ಳೋ ಪ್ರಶ್ನೆಯನ್ನೆಲ್ಲ ತೀವ್ರವಾದಂಥ ಹೋರಾಟಗಳನ್ನು ಮಾಡಿ ಸರ್ಕಾರವನ್ನು ಖಂಡಿತ ಮಣಿಸ್ತೀವಿ ಅನ್ನೋವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪ್ರಾಪರ್ಟಿ ಟ್ಯಾಕ್ಸಿಂದ ಬೆಂಗಳೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಂದು ನಯ ಪೈಸಾ ಕಾಸನ್ನು ಸಹ ಕೊಟ್ಟಿಲ್ಲ. ಸೊ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಅದರ ಪ್ರತಿಫಲವಾಗಿ ಬೆಂಗಳೂರಿನ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡನೇದು ಶಿಕ್ಷಣ. ಇವತ್ತು 21ನೇ ಶತಮಾನ, ಇವತ್ತು ಕರ್ನಾಟಕದ ಏನೇ ಇವತ್ತು ಪ್ರಗತಿಯನ್ನು ನಾವು ಕಂಡಿದ್ರೆ, ಆರ್ಥಿಕ ಸಬಲೀಕರಣ, ಸಮೃದ್ಧಿ ಏನಾದ್ರು ಕಂಡಿದ್ರೆ ಆವಿಷ್ಕಾರ, ತಂತ್ರಜ್ಞಾನ, ಉದ್ಯಮಶೀಲತೆಯಿಂದ ಇದನ್ನೇ ಕೊಲ್ತೀವಿ ಅಂತ ಹೊಟ್ಟಿದ್ದಾರೆ ಇವರು. ಯಾವ ಒಂದು ನಮ್ಮ ಭರವಸೆದಾಯಕವಾಗಿ ಒಂದು ಭವಿಷ್ಯವನ್ನು ನೋಡ್ತಾ ಇದ್ದೀವೋ, ಒಂದು ಜ್ಞಾನದ ಯುಗ ಇದು 21ನೇ ಶತಮಾನ. ಇವತ್ತು ಯೂನಿವರ್ಸಿಟಿಗಳ ಕಾರ್ಯವೈಖರಿಯನ್ನು ತಿಳ್ಕೊಳ್ಳೋದೆ, ಅದರ ಅವಶ್ಯಕತೆಯನ್ನು ತಿಳ್ಕೊಳ್ಳೋದೆ, ಭೌಗೋಳಿಕವಾಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ, ಒಂದು GR ಆಗಿರಲಿ, ಒಂದು ಆರ್ಥಿಕತೆ ಇರಲಿ, ಒಂದು ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಅಂದರೆ ಒಂದು ಪ್ರತಿಯೊಂದು ಸಂಸ್ಥೆನೇ ಒಂದು ಕಾಲೇಜು ವಿಶ್ವವಿದ್ಯಾನಿಲಯ ಆಗಿ ಬೆಳಿಬೇಕು ಅನ್ನೋಂಥದ್ದು ಇರೋದು. ಇವತ್ತು ಒಂದು ಜಿಲ್ಲೆಗೆ ಒಂದು ಆ್ಯಂಕರ್ ಯೂನಿವರ್ಸಿಟಿ, ಒಂದು ಸಂಶೋಧನೆ ಮಾಡಲಿಕ್ಕೆ ಒಂದು ಜಿಲ್ಲೆಗೆ ಆಯಾ ಭಾಗದ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಖಂಡಿತ ಬೇಕೇ ಆಗಿದೆ. ಮತ್ತು ಇಲ್ಲಿ ನೋಡಿ, ಇದುವರೆಗೂ ಕಳೆದ 2 ವರ್ಷದಲ್ಲಿ ಒಂದು ನ್ಯಾಯಪೈಸಾ ಸರ್ಕಾರದ ಹಣ ಇಲ್ಲದೇ ಇವತ್ತು ಯಶಸ್ವಿಯಾಗಿ ಬೇರೆ ಎಲ್ಲ ಯೂನಿವರ್ಸಿಟಿಗೂ ಮಾದರಿಯಾಗಿದ್ದಾರೆ. ಇದನ್ನು ಮನಗಂಡೇ ಅಲ್ವಲ್ಲ ಇವರು. ಹಾಗಾಗಿ ಇವತ್ತೇನಾರು ಅವ್ರಿಗೆ ಬೇಕಾಗಿರೋದು ಅಲ್ಲಿರುವಂಥ ವೇಕೆಂಟ್ ಪೋಸ್ಟ್ ಸರ್ಕಾರ ಭರ್ತಿ ಮಾಡಲಿ. ಸ್ಯಾಂಕ್ಷನ್ಡ್ ಅರ್ಲಿಯರ್ ಮೊದಲು ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳನ್ನು ಭರ್ತಿ ಮಾಡಲಿ. ಅವ್ರ ಮೇಲೆ ಇರುವಂಥ ರಿಸ್ಟ್ರಿಕ್ಷನ್ ತೆಗೆದುಹಾಕಲಿ. ಏನಾದರೂ ಸರ್ಕಾರಕ್ಕೆ ಒಳ್ಳೆ ಮನಸ್ಸಿದ್ರೆ ಒನ್ ಟೈಮ್ ಕ್ಯಾಪಿಟಲ್, ಒನ್ ಟೈಮ್ ಹಣವನ್ನು ಒಂದು 50 ಕೋಟಿನೋ 100 ಕೋಟಿನೋ ಒನ್ ಟೈಮ್ ಕೊಡಲಿ ಸಾಕು. ಇನ್ನೇನು ಅವ್ರಿಗೆ ಬೇರೆ ಹಣ ಬೇಕಿಲ್ಲ. ವೇಕೆಂಟ್ ಸ್ಯಾಂಕ್ಷನ್ ಪೋಸ್ಟನ್ನು ಇವತ್ತು 1000 ಟೀಚಿಂಗ್ ಪೋಸ್ಟಲ್ಲಿ ಕೊಟ್ಟಿದ್ದೀವಿ, 1500 ನಾನ್ ಟೀಚಿಂಗ್ ಪೋಸ್ಟನ್ನು ಕೊಟ್ಟಿದ್ದೀವಿ. ಇದನ್ನು ಭರ್ತಿ ಮಾಡಿದ್ರೆ ಸಾಕು, ಎಲ್ಲವೂ ಸರಿ ಆಗುತ್ತೆ. ಮತ್ತು ರಿಸ್ಟ್ರಿಕ್ಷನ್ ತೆಗೆದುಹಾಕಲಿ. ಇದನ್ನೆಲ್ಲ ಗಮನಿಸದೆ ಸುಮ್ಮನೆ ಏಕಾಏಕಿ ಪ್ರತಿಯೊಂದು ಯೂನಿವರ್ಸಿಟಿಗೆ 350 ಕೋಟಿ ಯಾರಿಗೂ ಬೇಕಿಲ್ಲ. ದೇ ಕ್ಯಾನ್ ಜನರೇಟ್ ಫಂಡ್ ಆ್ಯಂಡ್ ದೇ ಕ್ಯಾನ್ ಮ್ಯಾನೇಜ್ ದ ಯೂನಿವರ್ಸಿಟಿ. ಇಷ್ಟನ್ನು ಹೇಳೋಕ್ಕೆ ಭಾಳ ಸ್ಪಷ್ಟವಾಗಿ ಎಲ್ಲ ನೋಡಿದ್ರೆ ಇದು ಸರ್ಕಾರ ಬಂದಿದ ತಕ್ಷಣ ಯೂನಿವರ್ಸಿಟಿ ಮುಚ್ಚುತ್ತೀನಿ ಅಂತ ಹೇಳಿದರು. ಸರ್ಕಾರ ಬರ್ತಿದ್ದಂಗೆ ಯೂನಿವರ್ಸಿಟಿ ಮುಚ್ಚುತ್ತೀನಿ ಅಂತ ಹೇಳಿದರೆ ಹೊರತು ಇವರು ರಾಜಕೀಯ ದುರುದ್ದೇಶ ಕಾಣ್ತದೆ ಹೊರತು ತಿಳುವಳಿಕೆ ಕೊರತೆ. ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಈ ರೀತಿ ಏಕಾಏಕಿ ವಿದ್ಯಾರ್ಥಿ ವಿರೋಧಿಯಾಗಿ, ದಲಿತರ ವಿರೋಧಿ, ಮಹಿಳೆಯರ ವಿರೋಧಿ, ಆ ಜಿಲ್ಲೆಗಳ ವಿರೋಧಿಗಳಾಗಿ ನೀವು ಕಾರ್ಯಗಳನ್ನು ಮಾಡಿ ಮನಬಂದಂತೆ ಮಾಡ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಏನಿದ್ದೀರಾ ಅದರಿಂದ ಆಚೆ ಬನ್ನಿ. ನಿಮ್ಮ ಈ ರೀತಿ ಏನಾರ ಕೆಟ್ಟ ನಿರ್ಧಾರಗಳನ್ನು ನಾವು ಸಹಿಸ್ಕೊಳ್ಳೋ ಪ್ರಶ್ನೆಯನ್ನೆಲ್ಲ ತೀವ್ರವಾದಂಥ ಹೋರಾಟಗಳನ್ನು ಮಾಡಿ ಸರ್ಕಾರವನ್ನು ಖಂಡಿತ ಮಣಿಸ್ತೀವಿ ಅನ್ನೋವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ.